ಅನುಮಾನ ಬಂದಮೇಲೆ ಬಗೆಹರಿಸ್ಕೋಬೇಕು. ಕರೆಕ್ಟ್ ಬಿಡು. ಚಕ್ರಿ ಅನುಮಾನ ಅಲ್ಲ. ಮತ್ತಿನ್ನೇನು, ಆ ಫೋಟೋದಲ್ಲಿ ಹುಡುಗಿಗೂ ನನಗೂ ಸಂಬಂಧ ಇತ್ತು ಅಂತನಾ? ಚಕ್ರಿ ಪ್ಲೀಸ್, ನಾನು ಅಷ್ಟೊಂದು ಚೀಪ್ ಅಲ್ಲ. ಆದರೂ ಕೇಳಬೇಕು ಅನ್ನಿಸ್ತು. ಅದು ಆ ಫೋಟೋನ ತುಂಬಾ ಹತ್ರದಿಂದ ನೋಡಿದ ನೆನಪು, ಅದು ನಿಮ್ಮ ಹತ್ರ ಇರುತ್ತೆ ಅನ್ಕೊಂಡೆ. ಅಂದ್ಕೊಂಡು ಅನುಮಾನ ಪಟ್ಬಿಡೋದಾ? ಸರಿ ಆಯ್ತು, ಅದೇನೇನು ಪ್ರಶ್ನೆ ಕೇಳಬೇಕೋ ಕೇಳ್ಬಿಡು. ಚಕ್ರಿ, ಈ ವಿಷಯನೆಲ್ಲ ಬಿಟ್ಟಾಕಿ. ನೀವು ಊರಿಗೆ ಹೋಗ್ತಾ ಇದ್ದೀರಂತೆ, ಏನಾಯ್ತು? ಬೇಜಾರಾಗಿದೆ. ನಿಮ್ಮ ಆಂಟಿ, ನಿಮ್ಮ ಅಜ್ಜಿ ಏನೋ ಆಟ ನಡೆಸ್ತಿದ್ದಾರೆ. ನನ್ನ ಬೆನ್ನಿಂದ ಏನೋ ಮಸ್ಲತ್ ನಡೀತಾ ಇದೆ. ನನಗದು ಇನ್ಸಲ್ಟ್ ಅನ್ನಿಸ್ತಾ ಇದೆ. ಓ ಅದಾ, ಅಜ್ಜಿ ನಾಳೆ ರಿಲೇಟಿವ್ ಮದ್ವೆಗೆ ಹೋಗೋ ಸಂಭ್ರಮ, ಮರ್ತೇ ಬಿಟ್ಟಿದ್ದೆ. ನೀವು ನಾಳೆ ಬರಬೇಕು. ನನ್ನನ್ನು ಬಲವಂತ ಮಾಡೋ ಹಾಗಿಲ್ಲ. ಬಲವಂತ ಅಲ್ಲ ಚಕ್ರಿ, ರಿಕ್ವೆಸ್ಟ್. ಅದು ಅವ್ರ ರಿಲೇಟಿವ್ಸ್ಗೆಲ್ಲ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ಬೇಕಂತೆ. ಅವ್ರ ಸೆಂಟಿಮೆಂಟ್ಸ್ಗೂ ನಾವು ಬೆಲೆ ಕೊಡ್ಬೇಕಲ್ವಾ? ಆದರೆ ನನ್ಗದೆಲ್ಲ ಹಿಂಸೆ. ಪ್ಲೀಸ್ ಚಕ್ರಿ, ನನಗೋಸ್ಕರ ಈಗ ಹೋಗಿ ಹಾಗೆ ಬಂದ್ಬಿಡೋಣ. ಇಲ್ಲ ಅನ್ನೋ ಹಾಗೆ ಇಲ್ಲ, ನನ್ನ ಮೇಲೆ ಪ್ರೀತಿ ಇದ್ರೆ. ಇದೇ ತಾನೆ? ನೀನು ನನ್ನ ಸಿಕ್ಕಾಕ್ಸಿದೀಯಾ ಮಾತಲ್ಲೇ. ಸರಿ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ನಾನು ನನ್ನ ಲೈಫ್ ಪೂರ್ತಿ ಆಭಾರಿಯಾಗಿರ್ತೀನಿ. ಐ ಮೀನ್ ಇಟ್. ಐ ಲವ್ ಯು. ಪ್ಲೀಸ್ ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಈ ಮುದುಕಿಯರು ಇಬ್ಬರು ಸೇರ್ಕೊಂಡು ನಾಟಕ ಆಡ್ತಿದ್ದಾರಾ ಅಥವಾ ನೀನೇ ನಾಟಕ ಆಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಈಗ ಬರೀ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ, ಹೋಗಲೇಬೇಕು. ಬಟ್ ನಾನು ಬಕ್ರ ಆಗಲ್ಲ.